ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರಥ ರಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಾಡಿನ ಸಮಸ್ತ ಮಹಾಜನತೆಗೆ ಮಹಾನಾಯಕ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಕ್ಷಣದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ. ಪುತ್ಥಳಿಗೆ ವಿವಿಧ ಗಣ್ಯರಿಂದ ಮಾಲಾರ್ಪಣೆ, ಮೆರವಣಿಗೆಗೆ ಚಾಲನೆ. ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಂವಿಧಾನದಲ್ಲಿ ಅಚ್ಚಳಿಯದಂತೆ ಮೂಡಿಸಿದ್ದಾರೆ. ಸಚಿವ ಈಶ್ವರ ಬಿ ಖಂಡ್ರೆ. ನಗರದ ಡೆನ್ ಕಚೇರಿಯಲ್ಲಿ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಆಚರಣೆ. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಿವೃತ್ತ ಅಧಿಕಾರಿಗಳಾದ ವಿರ್ಶೆಟ್ಟಿ ದೀನೆ ಮತ್ತು ಡಾಕ್ಟರ್ ದೇವೇಂದ್ರ ಕುಮಾರ್ ಕೇಸರಿ. ಅಂಬೇಡ್ಕರ್ ಅವರ ಕಷ್ಟದ ದಿನಗಳನ್ನು ಸ್ಮರಿಸಿದ ಉಭಯ ಅಧಿಕಾರಿಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯಾದ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಂವಿಧಾನದಲ್ಲಿ ಅಚ್ಚಳಿಯದಂತೆ ಮೂಡಿಸಿದರು ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಅವರು ಮಂಗಳವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತ ಮಾನವತಾವಾದಿ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಹಾಗೂ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟು ಈ ರೀತಿಯಾಗಿ ಅವರು ಮಾತನಾಡ್ತಾರೆ. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮ ಸಮಾಜಕ್ಕೆ ದಾರಿದೀಪವಾಗಿದ್ದು, ಸಮಾನತೆ, ನ್ಯಾಯ ಮತ್ತು ಸ್ವಾಭಿಮಾನಕ್ಕಾಗಿ ಅವರು ನೀಡಿದ ಮಹತ್ವದ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು. ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಧಮ್ಮ, ಸಂಸ್ಕೃತಿ ಮತ್ತು ಶಿಕ್ಷಣ ಜಾಗೃತಿ ವೇದಿಕೆ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಭಾವಚಿತ್ರ ಪ್ರದರ್ಶನವನ್ನು ಈಶ್ವರ ಖಂಡ್ರೆ ಅವರು ಈ ಮಳಿಗೆಯನ್ನು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಪುಂಟಿ, ಮಹಾನಗರ ಪಾಲಿಕೆ ಅಧ್ಯಕ್ಷ MD ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಮಾಜಿ ಸಚಿವ ಬಂಡೆಪ್ಪ ಕಶಂಪೂರ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಯೋಗೇಶ್, ಮುಖಂಡರಾದ ಸೂರ್ಯಕಾಂತ್ ನಾಗಮರ್ಪಳ್ಳಿ, ಮಾರುತಿ ಬೌದ್ಧೆ, ಪೃಥ್ವಿರಾಜ್, ಮಹೇಶ್ ಗೋರ್ನಾಳ್ಕರ್, ಪಂಡಿತರಾವ್ ಚಿದ್ರಿ, ಸಿದ್ದರಾಮಯ್ಯ ಸ್ವಾಮಿ, ಬಾಬು ಪಾಸ್ವಾನ್, ಶ್ರೀಪತರಾವ್ ದಿನೆ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೊತೆಗೆ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ಕೂಡ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರ ಅವರು ಕೂಡ ಭಾರತ ರತ್ನ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನೆರವೇರಿಸಿಕೊಂಡಿದ್ದಾರೆ. ಜೊತೆಗೆ ಸನ್ಮಾನ್ಯ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸಲು ಇದೀಗ ತೆರಳುತ್ತಿದ್ದಾರೆ. ಅತ್ಯಂತ ಸಂಭ್ರಮ ಮತ್ತು ಸಡಗರದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಪ್ರಜಾಪ್ರಭುತ್ವದ ಜನಕ, ಸಂವಿಧಾನದ ಪಿತಾಮಹ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಷ್ಪ ನಮನವನ್ನ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಸಚಿವರಾಗಿರುವಂತಹ ರಹೀಂ ಖಾನ್ ಸಾಹೇಬರು ನೆರವೇರಿಸಲು ನಾನು ವಿನಂತಿಯನ್ನು ಮಾಡ್ತೇನೆ.
ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಜಯಂತಿ ಇದೆ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೇನೆ. ಮತ್ತು ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಬರಬೇಕು. ಅಲ್ಲಿ ಉಪನ್ಯಾಸವರು ಬರ್ತದೆ ಮತ್ತು ಎಲ್ಲ ಡಿಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ಬೋದು. ಅದ್ರ ಸಲುವಾಗಿ ಇನ್ನೊಂದು ಸಲ ಧನ್ಯವಾದ ಹೇಳ್ತೇನೆ, ಶುಭಾಶಯಗಳು ಹೇಳ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯದ ಜೀವನ ಸುಖದ ದಿನಗಳಾಗಿರಲಿಲ್ಲ, ಬದಲಾಗಿ ದುಃಖದ ದಿನಗಳಾಗಿದ್ದವು. ಎಲ್ಲ ನೋವುಗಳನ್ನು ಸಹಿಸಿಕೊಂಡು ಜಗತ್ತಿನ ಬೆಳಕಾಗಿ ಅಭಿವೃದ್ಧಿಯನ್ನು ಹೊಂದಿದ್ರು ಎಂದು BSNLನ ಉಪವಿಭಾಗದ ನಿವೃತ್ತ ಅಭಿಯಂತರರಾದ ವಿರ್ಶೆಟ್ಟಿದ್ದೇನೆ ತಿಳಿಸಿದರು. ನಗರದ ಡೆನ್ ಸುದ್ದಿ ಸಮಯ ಕಚೇರಿಯಲ್ಲಿ ಮಹಾನಾಯಕ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಆಯೋಜಿಸಿದ ಸರಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಅವರು ಚಿಕ್ಕವರಿದ್ದಾಗ ಶಾಲೆಯಿಂದ ಹೊರಗಿಡಲಾಗಿತ್ತು, ಆದರೆ ಬಾಗಿಲಲ್ಲಿ ಕುಳಿತು ಶಿಕ್ಷಣವನ್ನು ಕಲಿತು ಮುಂದೆ ಸಂವಿಧಾನ ರಚನೆಯನ್ನು ಮಾಡಿದರು. ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ದುಡಿದಿಲ್ಲ, ಬದಲಾಗಿ ಇಡೀ ಮಾನವ ಜನಾಂಗದ ಸಮಾನತೆಗಾಗಿ, ನ್ಯಾಯಕ್ಕಾಗಿ ಅವರು ಶ್ರಮಿಸಿದ್ದಾರೆ. ಅಂಬೇಡ್ಕರ್ರ ಏಳಿಗೆಗೆ ಧರ್ಮಪತ್ನಿ ರಮಾತಾಯಿ ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೆ ಬೌದ್ಧ ಧಮ್ಮವನ್ನು ನೀಡಿದ ಭೀಮರಾವ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯೋಣ ಎನ್ನುವಂಥ ಮಾತನ್ನು ವಿರ್ಶೆಟ್ಟಿದ್ದೇನೆ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾರ್ವಜನಿಕ ಗ್ರಂಥಾಲಯದ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ದೇವೇಂದ್ರ ಕುಮಾರ್ ಕೇಸರಿ ಮಾತನಾಡಿ, ಸಮಾಜದಲ್ಲಿ ಬೇರು ಬಿಟ್ಟಿರುವ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಸಾಕಷ್ಟು ಶ್ರಮಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಮುಂದೆ ಅವುಗಳನ್ನು ಬುಡ ಸಮೇತ ಹೋಗಲಾಡಿಸಲು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಈ ಸಂವಿಧಾನದಲ್ಲಿ ಅಂಬೇಡ್ಕರ್ರ ಜೀವವೇ ಅಡಗಿದೆ. ಆ ಸಂವಿಧಾನ ಉಳಿಸಲು ಎಲ್ಲರೂ ಕೂಡ ಸತತವಾಗಿ ಪ್ರಯತ್ನಿಸಬೇಕಾಗಿದೆ ಎಂದು ಭೀಮ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಕೋರಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಡೆನ್ ಕಚೇರಿಯ ಲೆಕ್ಕಿಗರಾದ ಪ್ರಕಾಶ್ ಹಮ್ಮ, ಸುದ್ದಿ ಸಮಯ ವರದಿಗಾರ ಮಹಾರುದ್ರ ಡಾಕುಳಿಗೆ, ಕಚೇರಿಯ ಸಿಬ್ಬಂದಿ ವರ್ಗದವರಾದ ಜಗದೀಶ್, ಶಿವ್ ಯದ್ಲಾಪುರ್, ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬರಲಿ ಸರ್, ಪೂಜೆ ಮಾಡ್ತೀವಿ, ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. बुद्धं शरणं गच्छामि, धम्मं शरणं गच्छामि, संघं शरणं गच्छामि, द्वितीयापि बुद्धं शरणं गच्छामि, द्वितीयापि धम्मं शरणं गच्छामि, द्वितीयापि संघं शरणं गच्छामि, तृतीयापि बुद्धं शरणं गच्छामि, तृतीयापि धम्मं शरणं गच्छामि, तृतीयापि संघं शरणं गच्छामि. पाणातिपाता वेरमणि सिक्खापदं समादयामि. आदिन्नदाना वेरमणि सिक्खापदं समादयामि. कामेषु मिच्छाचारा वेरमणि सिक्खापदं समादयामि. मोसवादा वेरमणि सिक्खापदं समादयामि. सूरवेरयमज्जपमादठाना वेरमणि सिक्खापदं समादयामि. साधु साधु साधु.
ಜನ್ಮದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಶೋಷಣೆಗೆ ಒಳಗಾದಂಥ ಜನರ ಬಗ್ಗೆ ಒಂದು ಕಳಕಳಿಯನ್ನಿಟ್ಕೊಂಡು ಇಡೀ ತನ್ನ ಜೀವನವನ್ನು ಸವಿಸಿದರು. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಖುದ್ದಾಗಿ ಏನಪ್ಪ ಅಂತಂದ್ರೆ ಅವರು ಅಸ್ಪೃಶ್ಯತೆ ಜನಾಂಗದಲ್ಲಿ ಹುಟ್ಟಿದರು. ಆ ಹುಟ್ಟಿದ ಕಾರಣಕ್ಕಾಗಿ ಅವರಲ್ಲಿ ಈ ಅಸ್ಪೃಶ್ಯ ಜನಾಂಗ ಏನು ನೋವನ್ನು ಉಣ್ತದೆ, ಏನು ನೋವನ್ನು ಸಹಿಸ್ಕೊಳ್ತದೆ ಅನ್ನೋದನ್ನು ನಾವು ಅರಿತುಕೊಂಡ್ರು. ಯಾಕಂತಂದಾಗ ಅವರು ತನ್ನ ಬಾಲ್ಯದಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಹೋಗಾಗ ಅವರಿಗೆ ಸ್ಕೂಲ್ ಹೊರಗಡೆ ಗೇಟ್ ಹತ್ರ ಕೂಡಿಸ್ಕೊಂಡು ಒಂದು ಅವರೇ ಸ್ವತಃ ಏನಪ್ಪ ಅಂತಂದ್ರೆ ಒಂದು ಚೀಲದವನ್ನು ತೊಗೊಂಡು ಹೋಗಿ ಅದರ ಮೇಲೆ ಕೂತ್ಕೊಂಡು ಅವ್ರು ಪಾಠ ಕೇಳಿ ಅಂತ ಬರ್ತಾಯಿದ್ರು. ಅಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲಿಂದ ನೋವನ್ನು ಅನುಭವಿಸಿದರು. ಆ ನೋವು ಏನಪ್ಪ ಅಂತಂದ್ರೆ ಅವ್ರಿಗೆ ಇವತ್ತು ಏಳಿಗೆಗೆ ಒಂದು ಏಣಿಯಾಗಿದೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರಿಗಾಗಿ ದುಡ್ದಿಲ್ಲ, ಕೇವಲ ಮಹಿಳೆಯರಿಗಾಗಿ ದುಡ್ದಿಲ್ಲ, ಕೇವಲ ಒಬ್ಬಿಬ್ಬರಿಗಾಗಿ ದುಡ್ದಿಲ್ಲ, ಇಡೀ ಜನಾಂಗಕ್ಕಾಗಿ ದುಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ ಒಂದು ಯವ್ಲಾದಲ್ಲಿ, ಇವತ್ತು ನಾಸಿಕ್ ಜಿಲ್ಲೆಯ ಹತ್ರ ಒಂದು ಯವ್ಲಾದಲ್ಲಿ ಒಂದು ಸಮ್ಮೇಳನ ಮಾಡ್ತಾರೆ. ಅದು ಮಹಿಳೆಯರಿಗಾಗಿ. ಮಹಿಳೆಯರು ಏನಪ್ಪ ಅಂತಂದ್ರೆ ಅತ್ಯಂತ, ಯಾಕಂತಂದ್ರೆ ಅಸ್ಪೃಶ್ಯರಿಗಿಂತಲೂ ಮಹಿಳೆಯರು ಕಡೆಯಾಗಿದ್ದರು ಮನೋ ಸಿದ್ಧಾಂತದಲ್ಲಿ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಪತ್ನಿ ರಮಾತಾಯಿಯವರು ಏನಪ್ಪ ಅಂದ್ರೆ ಆ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆಯ ಒಂದು ಸ್ಪೀಚ್ ಕೊಟ್ಟು ಮಹಿಳೆಯರು ಹೊರಗೆ ಬರಬೇಕು, ದುಡಿಬೇಕು, ಮಹಿಳೆಯರು ಸಮಾಜಕ್ಕಾಗಿ ದುಡಿಬೇಕು ಅನ್ನೋಂಥ ಸಂದೇಶವನ್ನು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆಯ ದಾರಿಯಲ್ಲಿ ನಡೆದು ನಮಗೆ ಗೊತ್ತೇನಪ್ಪ ಅಂತಂದ್ರೆ ಒಂದು ಸಿದ್ಧಾಂತವನ್ನು ಕೊಟ್ಟು ಮುಂದೆ ಬಂದು ಬೌದ್ಧ ಧಮ್ಮವನ್ನು ಕೊಟ್ಟರು. ಆ ಧಮ್ಮದಲ್ಲಿ ಏನಪ್ಪ ಅಂದ್ರೆ ಇವತ್ತು ನಾವೆಲ್ಲ ಬೆಳೀತಾ ಇದ್ದೀವಿ. ಅದಕ್ಕಾಗಿ ನಾವು ಖುಷಿಯಿಂದ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ಕೊಳ್ತಾ ಇದ್ದೇವೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಅಂಬೇಡ್ಕರ್ ಅವರ ಜೀವನ ಅಷ್ಟು ಸುಖಮಯವಾಗಿರಲಿಲ್ಲ, ಕಷ್ಟದ ಒಂದು ಜೀವನವಾಗಿತ್ತು. ಅವರು ಕಷ್ಟ ನಷ್ಟಗಳು ಯಾವ ರೀತಿಯಾಗಿ ಬರ್ತವೆ, ಯಾವ ರೀತಿಯಾಗಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಅವರು ಅರಿತುಕೊಂಡು, ಅವರು ಯಾವ್ಯಾವ ನಿಬಂಧನೆಗಳು ನಮ್ಮ ಸಮಾಜದಲ್ಲಿ, ಯಾವ್ಯಾವ ಅನಿಷ್ಟಗಳು ಸಮಾಜದಲ್ಲಿ ಇದ್ದವು ಅವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಅವರು ಸತತವಾದ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಅವರಿಗೆ ಭಾರತೀಯ ಸಂವಿಧಾನವನ್ನು ನಿರ್ಮಾಣ ಮಾಡಲಿಕ್ಕೆ ಏನೋ ಅವಕಾಶ ಸಿಕ್ತು. ಅದರಲ್ಲಿ ಇಡೀ ಜನಾಂಗಕ್ಕೆ ಯಾವ ರೀತಿಯಾಗಿ ಆ ಸಂವಿಧಾನವನ್ನು ಉಪಯೋಗ ಆಗಬೇಕು, ಆ ಸಂವಿಧಾನದಿಂದ ಇಡೀ ಜನಾಂಗ ಯಾವ ರೀತಿಯಾಗಿ ಬೆಳಿಬೇಕು ಎನ್ನುವಂಥ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆ ಸಂವಿಧಾನ ನಾವು ಇಂದಿಗೂ ಸಹ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವೇ ಇದೆ ಅಂಥೇಳಿ ತಿಳ್ಕೊಂಡು ಅದನ್ನು ನಾವು ಕಾಪಾಡಬೇಕಾಗಿದೆ. ಸಂವಿಧಾನವೇ ನಮ್ಮ ಮೂಲ, ಸಂವಿಧಾನ ಕಾಪಾಡುವುದೇ ನಮ್ಮ ಮೂಲ ಉದ್ದೇಶ ಆಗಬೇಕು. ಸಂವಿಧಾನ ಒಳ್ಳೆಯ ರೀತಿಯಿಂದ ಅದು ಚಾಲನೆಯಲ್ಲಿ ಬರಬೇಕು. ಸಂವಿಧಾನದಿಂದಲೇ ಮಾನವನ ಬದುಕಿದೆ ಅನ್ನೋದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ಎನ್ನುವಂಥ ಒಂದು ಸಂದೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇಯ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ಜೈ ಭೀಮ್ಗಳು. ನಾನು ಡಾಕ್ಟರ್ ದೇವೇಂದ್ರ ಕೇಸರಿ. ನಾನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಉಪನಿರ್ದೇಶಕನಾಗಿ ವಯೋನಿವೃತ್ತಿಯನ್ನು ಹೊಂದಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿ ಉಪನಿರ್ದೇಶಕರ ಹುದ್ದೆಯಿಂದ ವಯೋನಿವೃತ್ತಿಯನ್ನು ಹೊಂದಿರುತ್ತೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.